ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ ಕನ್ನಡ 12 ಈ ಬಾರಿ ಒಂದು ರೋಚಕ ಘಟ್ಟವನ್ನು ತಲುಪಿದೆ. ಮೊದಲ ವಾರದ ಆಟ ಮುಗಿದಿದೆ. ಮೊದಲ ವಾರದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಮತ್ತು ಸಾಕಷ್ಟು ತಿರುವುಗಳನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಪಡೆದುಕೊಂಡಿದೆ. ಸಹಜವಾಗಿಯೇ ಆರಂಭದಲ್ಲಿ ರಿಲೀಸ್ ಆದಂಥ ಪ್ರೋಮೋ ಅಂದರೆ ಇಷ್ಟು ಸೀಸನ್ 11 ಸೀಸನ್ಗಳನ್ನು ನೋಡಿದ್ದೀವಿ, ಬಿಗ್ ಬಾಸ್ ಬಗ್ಗೆ ನಮಗೆ ಎಲ್ಲದೂ ಕೂಡ ಗೊತ್ತು ಅನ್ನುವಂತಹ ಒಂದಷ್ಟು ಪ್ರೇಕ್ಷಕರಿಗೆ ಈ ಬಾರಿ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಡೋದ್ರ ಮೂಲಕ ಮತ್ತು ಬಿಗ್ ಬಾಸ್ನ ಆಟಗಾರರಿಗೂ ಕೂಡ ಹೀಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಬಟ್ ಹಾಗೆ ಹೋಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರದ ನಾಮಿನೇಷನ್ ಕೂಡ ನಡೆದಿದೆ. ಪರಿಣಾಮ 8 ಜನ ಈಗ ಡೇಂಜರ್ ಝೋನ್ನಲ್ಲಿದ್ದಾರೆ. ಈ 8ರಲ್ಲಿ ಈಗ ಒಬ್ಬರು ಹೊರಗಡೆ ಹೋಗೋದ್ರ ಮೂಲಕ ಒಟ್ಟು 17 ಜನ ಸ್ಪರ್ಧಿಗಳು ಏನಿದ್ದಾರೋ ಆ ರೀತಿ ಮುಂದಿನ ವಾರದಿಂದ ಆಟ ಶುರುವಾಗ್ತದೆ. 18 ಜನರಲ್ಲಿ ಒಂದು ಮೈನಸ್ ಆಗುತ್ತೆ. 17 ಜನರ ಆಟ ಮುಂದಿನ ವಾರದಿಂದ ನಡೆಯೋದಕ್ಕೆ ಶುರುವಾಗುತ್ತೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಈ ಬಾರಿ ಡೇಂಜರ್ ಝೋನ್ನಲ್ಲಿರುವಂಥ 8 ಜನರು ಯಾರು, ಅದರಲ್ಲಿ ಹೊರಗಡೆ ಹೋಗುವಂಥ ಸ್ಪರ್ಧಿ ಯಾರಾಗಿರಬಹುದು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12, ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಬಾರಿ ಒಂದು ವಾರದ ಆಟವನ್ನು ಹೇಗೆ ಮುಗಿಸ್ತು ಅನ್ನೋದೇ ಗೊತ್ತಿಲ್ಲ. ಅಷ್ಟು ವೇಗವಾಗಿ ಈ ಬಾರಿ ಬಿಗ್ ಬಾಸ್ ಮುಗಿದು ಹೋಗಿದೆ. ಬಿಗ್ ಬಾಸ್ನ ಈ ಒಂದು ಕಾನ್ಸೆಪ್ಟ್ ಏನಿದೆ, ಇದು ಇಷ್ಟು ಕಾನ್ಸೆಪ್ಟ್ ಅಂದರೆ 11 ಸೀಸನ್ನ ಕಾನ್ಸೆಪ್ಟ್ಗೂ ಈ 12ನೇ ಸೀಸನ್ನ ಕಾನ್ಸೆಪ್ಟ್ಗೂ ಭಾರಿ ವ್ಯತ್ಯಾಸ ಇದೆ. ಭಾರಿ ಅಜಗಜಾಂತರ ಡಿಫ್ರೆನ್ಸಸ್ಸು ಕಾಣಿಸ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಸೀಸನ್ 12ರಲ್ಲಿ ಈಗ 19ರಿಂದ 18ಕ್ಕೆ ಸ್ಪರ್ಧಿಗಳನ್ನು ಇಳಿಸಲಾಗಿತ್ತು. ಮೊದಲನೇ ದಿನವೇ ಒಂದು ಎಲಿಮಿನೇಷನ್ ಆಗೋದ್ರ ಮೂಲಕ ಈ 18ರಲ್ಲಿ ಈಗ 17 ಆಗುವಂಥ ಸಮಯ ಹತ್ತಿರ ಬಂದಿದೆ. ಕಾರಣ ಮೊದಲ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಈ ಬಾರಿ ನಡೀತಾ ಇದೆ. 3 ವಾರಕ್ಕೆ ಒಂದು ಫಿನಾಲೆ, ನಂತರ ಕೊನೆಗೆ ಒಂದು ಫಿನಾಲೆ, ಈ ರೀತಿ 2 ಫಿನಾಲೆಯನ್ನು ಈ ಬಾರಿ ನಾವೆಲ್ಲರೂ ಕೂಡ ನೋಡಬಹುದು ಅನ್ನುವಂಥ ಟ್ವಿಸ್ಟನ್ನು ಕೂಡ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಈಗ ಈ 2 ಫಿನಾಲೆಯ ಕಾನ್ಸೆಪ್ಟು ಮತ್ತು ಅದಕ್ಕೆ ಮುನ್ನ ನಡೆಯುವಂಥ ಎಲಿಮಿನೇಷನ್ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸೋದಂತೂ ಸತ್ಯ. ಒಟ್ಟು 8 ಜನರು 8 ಸ್ಪರ್ಧಿಗಳು ಡೇಂಜರ್ ಝೋನನ್ನು ತಲುಪಿದ್ದಾರೆ. ಅವರ ಮನದಲ್ಲಿ ಈಗ ಎದೆ ಬಡಿತ ಹೆಚ್ಚಾಗಿದೆ. ಇದು ಯಾರ್ಯಾರಿದ್ದಾರೆ ಅಂತೇಳಿ ಆರಂಭದಲ್ಲಿ ನೋಡೋದಾದರೆ ಅಮಿತ್ ಇದ್ದಾರೆ, ಕರಿಬಸಪ್ಪ ಇದ್ದಾರೆ, ಕಾವ್ಯ ಇದ್ದಾರೆ, ಗಿಲ್ಲಿ ನಟ ಇದ್ದಾರೆ, ಅಶ್ವಿನಿ ಇದ್ದಾರೆ, ಅಭಿಷೇಕ್ ಇದ್ದಾರೆ, ಧನುಷ್ ಇದ್ದಾರೆ, ಸುದಿ ಇದ್ದಾರೆ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇಷ್ಟು ಜನ ನಾಮಿನೇಟ್ ಆಗಿರೋದ್ರಿಂದ ಸಹಜವಾಗಿ ಮುಂದೇನಾಗುತ್ತೆ ಅನ್ನುವಂತಹ ಆತಂಕ ಒಂದಷ್ಟು ಜನರಲ್ಲೂ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಈಗ ನಾಮಿನೇಷನ್ನಿಂದ ಸುದಿ ಪಾರಾಗುವಂಥ ಚಾನ್ಸಸ್ ಇದೆ. ಬಟ್ ಪಾರಾದರೆ ಫೈನಲ್ನ ಟಿಕೆಟೇ ಕನ್ಫರ್ಮ್ ಆಗುತ್ತೆ. ಬಿಗ್ ಬಾಸ್ ಸೀಸನ್ 12 ಈ 5 ದಿನಗಳ ಕಾರ್ಯಕ್ರಮ ಅಥವಾ 5 ದಿನಗಳ ಶೋ ಯಾವ ರೀತಿ ಇತ್ತು ಅನ್ನೋದನ್ನು ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರ. ದಿನ ಕಳೆದಂತೆ ಆಟದ ಆರ್ಭಟ ಅಬ್ಬರ ಎಲ್ಲವೂ ಕೂಡ ಜೋರಾಗ್ತಿದೆ. ಒಂಟಿಗಳು ಮತ್ತು ಜಂಟಿಗಳ ನಡುವಿನ ಈ ಯುದ್ಧ ಏನಿದೆ ಇದು ಪೈಪೋಟಿಯ ಹಂತಕ್ಕೆ ತಲುಪಿದೆ. ಪರಿಣಾಮ ಮೊದಲ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ. ಯಾರು ಬಿಗ್ ಬಾಸ್ ಮನೆಯಿಂದ ಮೊದಲ ವಾರವೇ ಹೊರಗಡೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಿಂದ ಒಟ್ಟು 8 ಜನರು ನಾಮಿನೇಟ್ ಆಗಿರುವಂಥದ್ದು. ಆ 8 ಜನರಲ್ಲಿ 8 ಜನರು ಕೂಡ ಒಂದು ರೀತಿಯಲ್ಲಿ ಕೆಲವರ ಫೇವರೇಟ್ ಸ್ಪರ್ಧಿಗಳು ಕೂಡ ಆಗಿರುವಂಥದ್ದು. ಈ ಪೈಕಿ ಒಬ್ಬರು ಹೊರಗಡೆ ಹೋಗುವಂಥದ್ದು ಮೊದಲ ವಾರ ನಡೆಯುವಂತಹ ಕಿಚ್ಚನ ಪಂಚಾಯಿತಿಯಲ್ಲಿ ತೀರ್ಮಾನ ಆಗ್ತದೆ. ಅಂದರೆ ಶನಿವಾರ ಹೋಗೋದಿಲ್ಲ, ಭಾನುವಾರ ಸಹಜವಾಗಿ ಹೊರಗಡೆ ಹೋಗ್ತಾರೆ. ಯಾರು ಅನ್ನೋದು ಗೊತ್ತಾಗುತ್ತೆ. ಒಂಟಿಗಳ ತಂಡದಿಂದ ಧನುಷ್ ಮತ್ತು ಕಾಕ್ರೋಚ್ ಸುದಿ ಇವರನ್ನು ನಾಮಿನೇಟ್ ಆಗಿದ್ದಾರೆ. ಟಫ್ ಸ್ಪರ್ಧಿಗಳು ಅಂತ ಹೇಳಿ ಇಮೇಜ್ ಇದ್ದರೂ ಕೂಡ ಇವರಿಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ. ಟಾಸ್ಕ್ನಲ್ಲಿ ಅಗ್ರೆಸಿವ್ ಆಗಿ ಆಟ ಆಡಿದರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಮೊದಲ ಟಾಸ್ಕ್ ರದ್ದಾದಾಗ ಕಾಕ್ರೋಚ್ ಸುದಿ ಅವರು ಏರು ಧ್ವನಿಯಲ್ಲಿ ಮಾತನಾಡಿದ್ದರಿಂದ ಅವರು ನಾಮಿನೇಟ್ ಆಗಿದ್ದಾರೆ. ಜಂಟಿಗಳ ತಂಡದಿಂದ RJ ಅಮಿತ್, ಬಾಡಿ ಬಿಲ್ಡರ್ ಕರಿಬಸಪ್ಪ, ಕಾವ್ಯ ಶೈವ, ಗಿಲ್ಲಿ ನಟ, ಅಶ್ವಿನಿ, ಅಭಿಷೇಕು ನಾಮಿನೇಟನ್ನು ಮಾಡಲಾಗಿದೆ. ಅಂದರೆ ಇಲ್ಲಿ ಒಂದೇನಾಗುತ್ತೆ ಅಂದರೆ ಜಂಟಿಗಳಲ್ಲಿ ಯಾರೋ ಒಬ್ಬರು ನಾಮಿನೇಟ್ ಆದ್ರೂ ಕೂಡ ಇಬ್ಬರು ನಾಮಿನೇಟ್ ಆದಂಗೆ. ಒಂಟಿಗಳಲ್ಲಿ ಹಾಗಾಗಲ್ಲ ನೋಡಿ. ಈಗ ಇಬ್ಬರು ನಾಮಿನೇಟ್ ಆಗಿದ್ದಾರೆ, ಇಬ್ಬರು ಕೂಡ ಪ್ರತ್ಯೇಕವಾಗಿ, ಧನುಷ್ ಕೂಡ ಹೌದು, ಕಾಕ್ರೋಚ್ ಸುದಿ ಕೂಡ ಹೌದು. ಧನುಷ್ ಯಾಕೆ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಧನುಷ್ನ ಕೆಲವೊಂದಷ್ಟು ಪೊಲಿಟಿಕ್ಸ್ಗಳು ಎಲ್ರಿಗೂ ಕೂಡ ಇಷ್ಟ ಆಗ್ತಿಲ್ಲ. ಡಬಲ್ ಸ್ಟ್ಯಾಂಡರ್ಡು ಧನುಷ್ದು ಇಷ್ಟ ಆಗ್ತಿಲ್ಲ ಸಾಕಷ್ಟು ಜನರಿಗೆ. ಹಾಗಾಗಿ ಧನುಷನ್ನು ನಾಮಿನೇಟ್ ಮಾಡಿದ್ದಾರೆ. ಕಾಕ್ರೋಚ್ ಸುದಿ ಅದೇ ಎಲ್ಲೋ ಒಂದು ಕಡೆ ಮನೆಯ ವಾತಾವರಣವನ್ನು ಕಲುಷಿತಗೊಳಿಸೋದಕ್ಕೆ ಕಾಕ್ರೋಚ್ ಸುದಿಯ ಸಿಟ್ಟು ಕಾರಣವಾಯಿತು ಅನ್ನುವಂಥ ಕಾರಣಕ್ಕೆ. ಬಟ್ ಕಾಕ್ರೋಚ್ ಸುದಿಯ ಸಿಟ್ಟಿನಲ್ಲಿ ನ್ಯಾಯ ಇತ್ತು. ಬಟ್ ಆದರೆ ಏನು ಮಾಡೋದು ಹೇಳಿ, ಜನರ ಆಯ್ಕೆ, ಸ್ಪರ್ಧಿಗಳ ಆಯ್ಕೆ.
ಹಾಗೆ ನೋಡಿದ್ರೆ ಒಂಟಿ ತಂಡದಲ್ಲಿ ಈ ನಾಮಿನೇಷನ್ ಆಗಬೇಕಾಗಿದ್ದವರೇ ಬೇರೆ, ಬಟ್ ಆದವರೇ ಬೇರೆ. ಪ್ರತಿ ಸೀಸನಲ್ಲೂ ಕೂಡ ಹೀಗೆಲ್ಲ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಯಾರೂ ಕೂಡ ಈ ನಾಮಿನೇಷನ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಸತ್ಯ. ಒಂದಲ್ಲ ಒಂದು ವಾರ ನಾಮಿನೇಟ್ ಆಗಲೇಬೇಕು, ಆಗ್ತಾರೆ. ಇನ್ನು ಜಂಟಿಗಳ ತಂಡದಿಂದ ಆರ್ ಜೆ ಅಮಿತ್ ಯಾಕೆ ನಾಮಿನೇಟ್ ಆದರು ಅಂತ ಹೇಳಿ ಕೇಳಿದ್ರೆ, ನನಗಂತೂ ಆರ್ ಜೆ ಅಮಿತ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಲೇ ಅನ್ನಿಸ್ತಿಲ್ಲ. ಎಲ್ಲೂ ಕೂಡ ಮಾತೇ ಹೊರಗಡೆ ಬರ್ತಿಲ್ಲ, ಯಾವ ಇನ್ವಾಲ್ವ್ಮೆಂಟು ಕೂಡ ಕಾಣಿಸ್ತಿಲ್ಲ. ಆಮೇಲೆ ಆರ್ ಜೆ ಅಮಿತ್ ಪಾಪ್ಯುಲರ್ ಕೂಡ ಅಲ್ಲ, ಎಲ್ಲೂ ಕೂಡ ಪರಿಚಯ ಇರುವಂಥ ಮುಖ ಅಲ್ಲ. ಇದೇ ಆರ್ ಜೆ ಅಮಿತ್ ಜಾಗಕ್ಕೆ ಬೇರೆ ಯಾರನ್ನಾದರೂ ಸ್ವಲ್ಪ ಆ್ಯಕ್ಟಿವ್ ಇರೋರನ್ನ ಕರ್ಕೊಂಬಂದು ಕೂರಿಸಿದ್ರೆ ಬಹುಶಃ ಆ ಒಂದು ಸ್ಥಾನಕ್ಕೆ ಗೌರವ ಸಿಕ್ದಂಗೆ ಆಗ್ತಿತ್ತು. ಬಟ್ ಆರ್ ಜೆ ಅಮಿತ್ ಆ ಕೆಲಸವನ್ನು ಮಾಡ್ತಿಲ್ಲ. ಆರ್ ಜೆ ಅಮಿತನ್ನು ಯಾವ ಬೇಸಿಸಲ್ಲಿ ಆಯ್ಕೆ ಮಾಡಿದಾರೋ ಗೊತ್ತಿಲ್ಲ ಬಿಗ್ ಬಾಸ್ ಟೀಮ್ನವರು, ಬಟ್ ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ. ಇನ್ನು ಬಾಡಿ ಬಿಲ್ಡರ್ ಆದಂತಹ ಕರಿಬಸಪ್ಪ, ಇವರು ಇನ್ವಾಲ್ವ್ ಆಗೋದಕ್ಕೆ ಅಥವಾ ಜನರ ಜೊತೆಗೆ ಉಳಿದಂಥ ಸ್ಪರ್ಧಿಗಳ ಜೊತೆಗೆ ಬೆರೆಯೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಬಟ್ ಈತ ಆರ್ ಜೆ ಅಮಿತ್ ಅದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ. ಯಾಕಂತ ಹೇಳಿದ್ರೆ ಜಂಟಿಗಳು ಒಟ್ಟಿಗೆ ಇರಬೇಕಲ್ವ ಆಲ್ಮೋಸ್ಟ್ ಅಲ್ಲೋ, ಹಾಗಾಗಿ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಇದನ್ನು ಹೊರತುಪಡಿಸಿದರೆ ತುಂಬ ಎಂಟರ್ಟೈನ್ಮೆಂಟನ್ನು ಮಾಡ್ತಿರುವಂಥದ್ದು ಗಿಲ್ಲಿ ನಟ. ಆದರೆ ಗಿಲ್ಲಿ ನಟನೂ ಕೂಡ ವಿಪರ್ಯಾಸ ಅಂತ ಹೇಳಿದ್ರೆ ನಾಮಿನೇಟ್ ಆಗಿದ್ದಾನೆ. ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಇಲ್ಲಿ ನಾಮಿನೇಟನ್ನು ಆಗಿದ್ದಾರೆ. ಈ ಗಿಲ್ಲಿ ನಟನನ್ನು ನಾಮಿನೇಟ್ ಮಾಡಿದ್ದಾರೆ, ಬಟ್ ಗಿಲ್ಲಿ ನಟ ಏನು ಹೊರಗಡೆ ಬರುವಂತಹ ಸ್ಪರ್ಧಿ ಅಲ್ಲ, ತುಂಬ ಎಂಟರ್ಟೈನ್ಮೆಂಟನ್ನು ಕೊಡ್ತಿರುವಂತಹ ಮತ್ತು ತುಂಬ ಆ್ಯಕ್ಟಿವ್ ಇರುವಂಥ ಸ್ಪರ್ಧಿ ಅಂತ ಹೇಳಿ ಯಾರಾದರೂ ಕೇಳಿದ್ರೆ ಅದು ಗಿಲ್ಲಿ ನಟ. ಬಹುಶಃ ಈ ಕಾರಣಕ್ಕೂ ಕೂಡ ಇಲ್ಲಿ ಟಾರ್ಗೆಟ್ ಆಗ್ತಾರೆ. ತುಂಬ ಆ್ಯಕ್ಟಿವ್ ಇದ್ರೂ ಕೂಡ ಉಳಿದವರ ಕಣ್ಣಿಗೆ ಬಿದ್ದು ಬಿಡ್ತಾರಲ್ಲ, ಹಾಗಾಗಿನೂ ಕೂಡ ನಾಮಿನೇಟ್ ಆಗ್ತಾರೆ. ಇಲ್ಲಿ ನೋಡಿ, ಗಿಲ್ಲಿ ನಟ ತುಂಬ ಆ್ಯಕ್ಟಿವ್ ಇದ್ದಾನೆ, ಸ್ವಲ್ಪ ಸೋಮಾರಿ, ಆದರೆ ಈ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಗಿಲ್ಲಿ ನಟ ಕಂಪ್ಲೀಟಾಗಿ 100% ಕೊಡ್ತಾ ಇದ್ದಾನೆ. ಕಾವ್ಯಶಿವ ಕೂಡ ಗಿಲ್ಲಿಗೆ ಸಾಥನ್ನು ಕೊಡ್ತಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಪ್ಲಸ್ ಆಗ್ತಿದೆ. ಬಟ್ ಎಂಟರ್ಟೈನ್ಮೆಂಟ್ ಮಾಡೋರನ್ನ ಅಥವಾ ಈ ರೀತಿ ಆ್ಯಕ್ಟಿವ್ ಇರೋರನ್ನ ನಾಮಿನೇಟ್ ಮಾಡೋದು ಹೊಸದಲ್ಲ. ಉಳಿದಂಥವ್ರು ಹೊಟ್ಟೆ ಕಿಚ್ಚಿಗಾದರೂ ಕೂಡ ಮಾಡಿರ್ತಾರೆ, ಬಟ್ ಅದರಿಂದ ಜನರು ಈತನನ್ನು ಉಳಿಸ್ಕೊಳ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಇದನ್ನು ಹೊರತುಪಡಿಸಿದ್ರೆ ಅಶ್ವಿನಿ ಮತ್ತು ಅಭಿಷೇಕ್, ಇವರಿಬ್ಬರು ಕೂಡ ಹಾಗೆ ರೀ ಕಳೆದೋಗ್ಬಿಟ್ಟಿದ್ದಾರೆ. ಅಭಿಷೇಕ್ ಮತ್ತು ಅಶ್ವಿನಿ ಇಬ್ಬರು ಕೂಡ ಕಳೆದೋಗ್ಬಿಟ್ಟಿದ್ದಾರೆ. ಅಭಿಷೇಕ್ ಅಲ್ಲೊಂದು ಇಲ್ಲೊಂದು ಮಾತನಾಡಿದರೆ ಅಶ್ವಿನಿ ಅಂತೂ ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ. ಬಹುಶಃ ನನಗೆ ಕಳೆದ ಸೀಸನ್ನಲ್ಲಿ ಸ್ಪಷ್ಟವಾಗಿ ನೆನಪಿದೆ, ಎಲ್ಲರೂ ಕೂಡ ಸುದೀಪ್ ಮಾತನಾಡಿಸ್ತಾ ಹೋಗ್ತಾರೆ, ನಂತರ ಎಲ್ಲರೂ ಕೂಡ ಯಾವ ರೀತಿ ಇನ್ನು ಮಂಕು ಬಡ್ದಂಗೆ ಇದ್ದಾರೆ ಅನ್ನೋದನ್ನು ಕೂಡ ಅಲರ್ಟ್ ಮಾಡ್ತಾರೆ. ಅಂದರೆ ಆರಂಭದ 2 ವಾರ ಇದೇ ರೀತಿ ಇರ್ತದೆ, ಪ್ರತಿ ಸೀಸನ್ನಲ್ಲೂ ಕೂಡ ಆ್ಯಕ್ಟಿವ್ ಇರೋದಿಲ್ಲ, ಒಂದು ರೀತಿಯಲ್ಲಿ ಮಂಕು ಬಡಿದವರು ಹಾಗಿರ್ತಾರೆ, ಯಾವುದೇ ವಿಚಾರದ ಬಗ್ಗೆ ಅವರಿಗೆ ಹುಮ್ಮಸ್ ಇರೋದಿಲ್ಲ, ಮಾತುಕತೆ ಆಗಲಿ ಇನ್ನೊಂದು ಮತ್ತೊಂದು ಯಾವುದರಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಕೂಡ ಇರೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಯಾರು ಅಭಿಷೇಕ್ ಮತ್ತು ಈ ಅಶ್ವಿನಿ ಇವರಿಬ್ಬರದು ಕೂಡ ಇದೇ ಕತೆ. ಈಗ ಇದೇ ಕಾರಣಕ್ಕೆ ಇವರನ್ನು ಕೂಡ ನಾಮಿನೇಟ್ ಮಾಡಲಾಗಿದೆ. ಆರ್ ಜೆ ಅಮಿತ್ ಮತ್ತು ಕರಿಬಸಪ್ಪ ಎಲ್ಲರ ಜೊತೆಗೆ ಹೆಚ್ಚು ಬೆರೆಯೋದಿಲ್ಲ ಅನ್ನೋಂಥ ಕಾರಣಕ್ಕೆ ನಾಮಿನೇಟ್ ಆದರೆ, ಪದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಿಂದ ಗಿಲ್ಲಿ ನಟ ಮತ್ತು ಕಾವ್ಯಶಿವ ಟಾರ್ಗೆಟ್ ಆಗಿದ್ದಾರೆ. ಸೊ ದಟ್ ನಾಮಿನೇಟ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಹಲವು ಟ್ವಿಸ್ಟ್ಗಳನ್ನು ಕೊಡಲಾಗ್ತಿದೆ. 3ನೇ ವಾರವೇ ಒಂದು ಫಿನಾಲೆ ಆಗಲಿದೆ. ಹಾಗಾಗಿ 3ನೇ ವಾರದ ಫಿನಾಲೆಯಲ್ಲಿ ವಿನ್ ಆಗಬೇಕು ಅಂತ ಹೇಳಿ ಗುರಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಸಾಹಸವನ್ನು ಮಾಡ್ತಾ ಇದ್ದಾರೆ. 8 ಜನರು ನಾಮಿನೇಟ್ ಆಗಿರೋದ್ರಿಂದ ಈ 8 ಜನರಿಗೂ ಕೂಡ ಈಗ ಇದೆ ಬಿಡಿತ ಹೆಚ್ಚಾಗಿದೆ. ಅದರಲ್ಲೂ ಕೂಡ ವಿಚಿತ್ರ ಏನು ಅಂತ ಹೇಳಿದ್ರೆ, ಜಂಟಿಗಳಲ್ಲಿ ಯಾರಾದರೂ ಒಬ್ಬರು ನಾಮಿನೇಟ್ ಆದರೆ 2 ವಿಕೆಟ್ ಹೊರಗಡೆ ಹೋಗ್ತದೆ. ಈಗ ಅಂದರೆ ನಾಮಿನೇಟ್ ಹೆಂಗೂ ಆಗಿದ್ದಾರೆ, ಎಲಿಮಿನೇಷನ್ ಆದರೆ ಇಬ್ಬರು ಹೋಗ್ತಾರೆ. ಈಗ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಶ್ವಿನಿ ಮತ್ತು ಅಭಿಷೇಕ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕು ಅಂತ ಹೇಳಿ ತೀರ್ಮಾನಿಸಿದ್ರು ಅಂತ ಹೇಳಿದ್ರೆ ಇಬ್ಬರು ಕೂಡ ಹೋಗಬೇಕಾಗುತ್ತೆ. ಅಲ್ಲಿಗೆ 2 ಎಲಿಮಿನೇಷನ್ ಒಟ್ಟಿಗೆ ನಡೆದು ಬಿಡುತ್ತೆ. ಹಾಗಾಗುತ್ತೆ 17 ಹೋಗಿ 16 ಆಗಿಬಿಡುತ್ತೆ. ಈಗಾಗಲೇ 18 ಜನ ಇದ್ದಾರೆ, ಕರೆಕ್ಟ್ ಅಲ್ಲ? ಒಬ್ಬರು ಹೋದರೆ 17 ಆಗಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಜಂಟಿಯಲ್ಲಿ ಹೋದರೆ ಇಬ್ಬರು ಹೋಗ್ತಾರೆ. ಸೊ ದಟ್ ಇಬ್ಬರು ಹೋದಾಗ 16ಕ್ಕೆ ಬಂದು ಇಳಿದು ಬಿಡುತ್ತೆ ಒಂದೇ ಸಲಕ್ಕೆ. ಹಾಗಾಗಿ ಕೂಡ ಆಗೊಂದು ಚಾನ್ಸಸ್ ಇದೆ. ಬಟ್ ಹಾಗಾಗಿ ಈ ಭಾನುವಾರದ ಪ್ರೊಸೆಸ್ನವರೆಗೆ ಎಲ್ರಿಗೂ ಕೂಡ ಕುತೂಹಲ, ಯಾರು ಹೋಗ್ತಾರೆ ಅಂತೇಳಿ. ಒಂಟಿಯಲ್ಲಿ ಹೋಗ್ಬಿಟ್ರೆ ಒಬ್ಬರೇ, ಜಂಟಿಯಲ್ಲಾದರೆ ಇಬ್ಬರು. ಹೀಗಾಗಿ ಭಾರಿ ಕುತೂಹಲಗಳು ಇದ್ದಾವೆ. ಹಾಗೆ ನೋಡಿದ್ರೆ ಮಲ್ಲಮ್ಮ ಅವರನ್ನು ನಾಮಿನೇಟ್ ಮಾಡೋದಕ್ಕೆ ಮಂಜು ಭಾಷಿಣಿ ಪ್ರಯತ್ನವನ್ನು ಮಾಡಿದ್ರು. ಮಲ್ಲಮ್ಮ ತುಂಬ ಮುಗ್ಧರಾಗಿದ್ದು, ಮುಂದಿನ ದಿನಗಳಲ್ಲಿ ಪೈಪೋಟಿ ಹೆಚ್ಚಿದಾಗ ಅವರು ಈ ಆಟಕ್ಕೆ ಹೊಂದಿಕೊಳ್ಳೋದು ಕಷ್ಟ ಆಗಬಹುದು ಅನ್ನೋಂಥ ಕಾರಣವನ್ನು ಕೊಟ್ಟು ನಾಮಿನೇಟನ್ನು ಮಾಡಿದ್ರು. ಆದರೆ ಅವರ ಅಭಿಪ್ರಾಯಕ್ಕೆ ಹೆಚ್ಚಿನವರ ಬೆಂಬಲ ಬಾರದೇ ಇರುವಂಥ ಕಾರಣಕ್ಕೋಸ್ಕರ ಮಲ್ಲಮ್ಮ ನಾಮಿನೇಟ್ ಆಗಲಿಲ್ಲ. ಸೊ ದಟ್ ಮಲ್ಲಮ್ಮ ತುಂಬ ಈಸಿಯಾಗಿ ಸರ್ವೈವಲ್ ಆದರು. ಬಹುಶಃ ಮಲ್ಲಮ್ಮ ಇದೇ ರೀತಿ ಆಡ್ತಾ ಹೋದರೆ ಮುಂದೆ ಫೈನಲ್ವರೆಗೂ ಕೂಡ ಬರೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ನೋಡಬೇಕು ಏನೆಲ್ಲ ಆಗುತ್ತೆ ಅಂತೇಳಿ. ಆಮೇಲೆ ನೋಡಿ, ಇಲ್ಲಿ
ಈಗ ಕಾಕ್ರೋಚ್ ಸುದಿ ಕೂಡ ಫಿನಾಲ್ಗೆ ಸೆಲೆಕ್ಟ್ ಆಗಿದ್ದಾರೆ, ಮಲ್ಲಮ್ಮ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅನ್ನೋಂಥ ಐತೆ. ಬಟ್ ಅದು ಎಲ್ಲೂ ಕೂಡ ಪ್ರಸ್ತಾಪ ಆಗ್ತಿಲ್ಲ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಗೊಂದಲಗಳು, ಕನ್ಫ್ಯೂಷನ್ಸ್ಗಳಿದ್ದಾವೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಒಟ್ಟಾರೆ ನಿಮ್ಮ ಪ್ರಕಾರ ಈ 8 ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಭಾನುವಾರ ಹೊರಗಡೆ ಹೋಗ್ಬೋದು? ಒಬ್ಬರು ಹೋಗ್ತಾರಾ, ಇಬ್ಬರು ಹೋಗ್ತಾರಾ? ಹೋಗೋದಾದರೆ ಯಾರು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.